ಹನಿ ಟ್ರ್ಯಾಪ್ ಪ್ರಕರಣ 6 ಆರೋಪಿಗಳ ಬಂಧನ. ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ 6 ಆರೋಪಿಗಳ ಬಂಧನ ಆಗಿದೆ. ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ ಯಳಸಂಗಿಯು ಕೂಡ ಬಂಧನ ಆಗಿದ್ದಾರೆ. ಇಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಬಂಧನ ಆಗಿರುವಂತದ್ದು ನಿಜವಾಗ್ಲೂ ಏನಾಗ್ತಾ ಇದೆ? ಅಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಕೂಡ ಬಂಧನ ಆಗಿದ್ದಾರೆ. ಶ್ರೀಕಾಂತ್ ರೆಡ್ಡಿ, ಸಂತೋಷ್ ಮತ್ತು ಸೇರಿದಂತೆ 6 ಜನ ಪೊಲೀಸರ ವಶಕ್ಕೆ ಇದೀಗ ಪಡೆದಿರುವಂತದ್ದು. ಮಹಿಳೆಯರಿಂದ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರು ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಈಗ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗ್ತಾ ಇದೆ. ಉದ್ಯಮಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಹನಿ ಟ್ರ್ಯಾಪ್ ಕಲಬುರಗಿಯಲ್ಲಿ ದಾಖಲಾಗ್ತಾ ಇದೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ನಲ್ಲಿ ಈ ಪ್ರಕರಣ ಇದೀಗ ದಾಖಲಾಗ್ತಾ ಇರುವಂತದ್ದು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂತ ಹಣಮಂತ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನು ರಾಜ್ಯದಲ್ಲಿ ದೇಶದಲ್ಲಿ ದಿನೇ ದಿನೇ ಈ ಹನಿ ಟ್ರ್ಯಾಪ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಇದೀಗ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಈ ಹಿನ್ನೆಲೆಯಲ್ಲಿ ಶ್ರೀಕಾಂತ್ ರೆಡ್ಡಿ, ಸಂತೋಷ್ ಸೇರಿದಂತೆ 6 ಜನ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಹಿಳೆಯರಿಂದ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಆರೋಪ ಕೂಡ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಎತ್ತಿನ ಈ ಒಂದು ಘಟನೆ ವಿರುದ್ಧ ಉದ್ಯಮಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ತರ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಕಲಬುರಗಿ ನಗರದ ಸ್ಟೇಷನ್ ನಲ್ಲಿರುವಂತಹ ಪೊಲೀಸರು ಒಂದಷ್ಟು ಇದ್ರ ಬಗ್ಗೆ ದಾಖಲೆಗಳನ್ನ, ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ನಲ್ಲಿ ದಾಖಲಾಗಿರುವಂತದ್ದು. ಹನಿ ಟ್ರ್ಯಾಪ್ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ ಯಳಸಂಗಿಯನ್ನ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನ ಇದರ ಜೊತೆಗೆ ಯಳಸಂಗಿ ಅವರ ಜೊತೆಗೆ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಕೂಡ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಇನ್ನು ಇವರ ಜೊತೆ ಸೇರಿದಂತೆ ಶ್ರೀಕಾಂತ್ ರೆಡ್ಡಿ, ಸಂತೋಷ್ ಸೇರಿದಂತೆ 6 ಜನ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದಿಂದ ಮಹಿಳೆಯರನ್ನ ಕರೆಸಿ ಉದ್ಯಮಿ ಹಾಗೂ ಅಧಿಕಾರಿಗಳ ವಿರುದ್ಧ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪದ ಮೇಲೆ 6 ಜನರನ್ನ ಬಂಧಿಸಿದ್ದಾರೆ. ದಲಿತ ಸೇನೆ ವಿಭಾಗೀಯ ಅಧ್ಯಕ್ಷ ರಾಜು ಲೆಂಗಟ್ಟಿ ಹಾಗೂ ಪ್ರಭು ಹಿರೇಮಠ ಎನ್ನುವವರು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ. ನೋಡ್ಬೇಕು ಏನು ಈ ಒಂದು ಹನಿ ಟ್ರ್ಯಾಪ್ ಅಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಬಂಧನ ಆಗಿದ್ದಾರೆ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕೂಡ ಬಂಧನ ಆಗಿರುವಂತದ್ದು. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಈ ಒಂದು ಹನಿ ಟ್ರ್ಯಾಪ್? ಈ ತರ ಇದರಲ್ಲಿ ಇನ್ನೂ ಎಷ್ಟು ಜನ ಭಾಗಿಯಾಗಿದ್ದಾರೆ? ಈಗ ಪಟ್ಟ ಹಾಗೆ 6 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇನ್ನೂ ಏನಾದ್ರೂ ಇದರ ಜೊತೆ ಭಾಗಿ ಆಗಿದ್ದಾರಾ? ಇನ್ನು ಎಷ್ಟು ಜನ ಈ ಒಂದು ಪ್ರಕರಣದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಇದೀಗ ತನಿಖೆಯಿಂದಷ್ಟೇ ಹೊರ ಬರ್ಬೇಕಾಗ್ತಾ ಇದೆ. ಮಾತಾಡ್ಬೇಕಾ? ಇಲ್ಲ ಬೇಡ ಸರ್, ಹೇಳಿ ಸರ್. ಸರ್ ಸರ್ ಕಾರಣ ಈಗ ನಾವು ಫಾಲ್ಸ್ ಕೇಸ್ 370 ಸೆಕ್ಷನ್ ಫಾಲ್ಸ್ ಕೇಸ್ ಆಗಿದಲ್ಲ, ಆ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಾ ಇದ್ರು. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ
ದಿನೇ ದಿನೇ ಹನಿ ಟ್ರ್ಯಾಪ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಇದೀಗ ಈ ಅಂತೆ ಕಲಬುರಗಿ ನಗರದಲ್ಲಿ 6 ಆರೋಪಿಗಳ ಬಂಧನ ಕೂಡ ಆಗಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ಸಂತೋಷ್ ದೂರವಾಣಿ ಸಂಪರ್ಕದ ಮೂಲಕ ನಟ್ಟಿದ್ದಾರೆ. ಸಂತೋಷ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ? ಇದೀಗ 6 ಆರೋಪಿಗಳ ಬಂಧನ ಆಗಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ಕುರಿತಾಗಿ? ಖಂಡಿತವಾಗಿಯೂ ರಾಧಿಕಾ, ಏನಂದ್ರೆ ಕಳೆದ ಒಂದು ರಾಜು ಲೇಂಟಿ ಮತ್ತು ಪ್ರಭು ಹಿರೇಮಠ ಅಂತ ಏವನ್ ಆರೋಪಿ ಪ್ರಭು ಹಿರೇಮಠು, ಈಟು ಆರೋಪಿ ರಾಜು ಲೇಂಟಿ ಅಂತ. ಇವ್ರೇನಂದ್ರೆ ಸಾಕಷ್ಟು ಅಂದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಒಂದು ಕರೆ ಮಾಡುವ ಮೂಲಕ ಅವ್ರಿಗೆ ಕೆಲಸ ಕೊಡ್ತೀನಿ ಅಥವಾ ಅವ್ರ ಜೊತೆ ಇನ್ನಿತರ ಸಂಬಂಧವನ್ನು ಬೆಳೆಸಿ ಅವರಿಂದ ಒಂದು ದುಡ್ಡನ್ನ ಬೇಕು ಅಂತ ಕೆಲಸ ಮಾಡ್ತಾರೆ. ಕಮಲಾಪುರ್ ಪೊಲೀಸ್ ಠಾಣೆಯ ಪೇದೆ ಬಸವರಾಜ್ ಬಿರಾದರ್ ಅವರಿಂದ ಕೂಡ ಒಂದು 7 ಲಕ್ಷ ದೋಚಿರುವಂತದ್ದು. ಅದಾದ ಬಳಿಕ ಏನು ಉದ್ಯಮಿ ಅಂದ್ರೆ ಕಲಬುರಗಿ ನಗರದ ಉದ್ಯಮಿ ಒಬ್ಬರ ಹತ್ರ 40 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಹಣ ಅವರು ಪಡೆದುಕೊಂಡು ಇರ್ತಕ್ಕಂತ ಘಟನೆ ಕೂಡ ಈಗ ಒಂದು 3-4 ದಿನಗಳ ಹಿಂದುಗಡೆ ಅಷ್ಟೇ ಒಂದು ಬೆಳಕಿಗೆ ಬಂದಿದೆ. ಈ ಪ್ರಕರಣ ಕೂಡ ಒಂದು ಕಲಬುರಗಿ ಸ್ಟೇಷನ್ ಬಜಾರ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ದಾಖಲಾದ ಬಳಿಕ ಸಕ್ರಿಯವಾಗಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ಏನು ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ ತಕ್ಷಣ ರಾಜು ಲೆಂಕಿಯನ್ನ ಇಮಿಡಿಯೇಟ್ ಆಗಿ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಏನು ಸೆಂಟ್ರಲ್ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಇನ್ನು ಉಳಿದಂತ ಆರೋಪಿಗಳಿಗೆ ಅಂದ್ರೆ ಏನು ಉಳಿದಿದ್ದಾರೆ 6 ಜನ ಆರೋಪಿಗಳಿಗೆ ನಿನ್ನೆ ಕೂಡ ವಿಚಾರಣೆ ಕರೆದಿದ್ರು. ವಿಚಾರಣೆ ಕರೆದ ತಕ್ಷಣ ನಿನ್ನೆ ಇಡೀ ದಿನ ವಿಚಾರಣೆ ನಡೆಸಿ ಆ ಬಳಿಕ ಏನಂದ್ರೆ ಸಾಯಂಕಾಲ ಅಂದ್ರೆ ರಾತ್ರಿ 11 ಗಂಟೆ ಸುಮಾರಿಗೆ ಹನುಮಂತ್ ಯಳಸಂಗಿ ಸೇರಿದಂತೆ 6 ಜನ ಆರೋಪಿಗಳು ಕೂಡ ಒಂದು ಬಂಧನ ಮಾಡಿರುವಂತದ್ದು ರಾಧಿಕಾ. ಸಂತೋಷ್, ಇಲ್ಲಿ ಹನಿ ಟ್ರ್ಯಾಪ್ ನಡೆದಿದೆ ಅನ್ನೋ ಒಂದು ವಿಚಾರ ಆದ್ರೆ ದಲಿತ ಸೇನೆ ರಾಜ್ಯಾಧ್ಯಕ್ಷ ಮತ್ತೆ ಜಿಲ್ಲಾಧ್ಯಕ್ಷ ಇವರೇ ಇಲ್ಲಿ ಮುಖ್ಯವಾಗಿ ಭಾಗಿಯಾಗಿದ್ದಾರಲ್ಲ, ಇದಕ್ಕೇನ್ ಹೇಳ್ತೀರಿ? ಖಂಡಿತವಾಗಿ, ಯಾಕಂದ್ರೆ ಈಗ ಆರೋಪನೇ ಈಗ ಯಾಕಂದ್ರೆ ಕಾನೂನುಬದ್ಧವಾಗಿ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಲಬುರಗಿ ಸುದ್ದಿಗೋಷ್ಠಿನ ಮಾಡ್ಬೇಕಾದ್ರೆ ಅವರು ಕೂಡ ಹೇಳಿದ್ದಾರೆ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು. ಈ ಪ್ರಕರಣದಲ್ಲಿ ಯಾರೇ ಇದ್ರು ಕೂಡ ಅವ್ರ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಒಂದು ಶಿಕ್ಷೆ ಆಗುವಂತ ಕೆಲಸ ಆಗ್ಲೇಬೇಕಂತ ಅವರು ಕೂಡ ಬಹಳ ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರು ಅವರು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಏನು ನೂತನ ಕಮಿಷನರ್ ಕಲಬುರಗಿ ಕಮಿಷನರ್ ಶರಣಪ್ಪ SD ಅವರು ಕೂಡ ಒಂದು ಅಂದ್ರೆ ಈ ಒಂದು ಪ್ರಕರಣ ಬಹಳ ಕಠಿಣವಾಗಿ ತಗೊಂಡು ಇದರಲ್ಲಿ ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಎಲ್ಲರೂ ಕೂಡ ಒಂದು ಬಂಧನ ಮಾಡುವಂತ ಕೆಲಸ ಕೂಡ ನಿನ್ನೆ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಹನುಮಂತ್ ಯಳಸಂಗಿ ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಮಾಡಿ ಏನು ಇವರು ಕುತಂತ್ರ ಅಂದ್ರೆ ಸಮುದಾಯದವರು ಒಂದೇ ಸಮುದಾಯದವರು ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ನನ್ನ ಹೆಸರು ಬಳಕೆಯನ್ನ ಮಾಡಿದ್ದಾರೆ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಅಂತೇಳಿ. ಬಟ್ ಅದರಲ್ಲಿ ನನ್ ಯಾವುದೇ ರೀತಿ ಆ ಪ್ರಕರಣದ ನನ್ ಭಾಗಿ ಇಲ್ಲ. ನನ್ ಗಮನಕ್ಕೂ ಯಾವುದೇ ರೀತಿ ಬಂದಿಲ್ಲ. ನಂತರ ಏನು ಒಂದು ಹೆಣ್ಣು ಮಗಳು ಹನಿ ಟ್ರಾಪ್ ನಲ್ಲಿ ಏನು ಒಂದು ಅನ್ಯಾಯ ಆಗಿದೆ ಹೆಣ್ಣು ಮಗಳು, ಒಬ್ಬ ಹೆಣ್ಣು ಮಗಳು ಮಾತ್ರ ನನ್ನ ಹತ್ರ ಬಂದು ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಕಾನೂನು ಪ್ರಕಾರವಾಗಿ ಯಾವ ರೀತಿ ಏನೇನು ಅವರಿಗೆ ಸೌಲಭ್ಯ ಅಂದ್ರೆ ಕಾನೂನು ಪ್ರಕಾರವಾಗಿ ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಮ್ಗೆ ಹೇಳಿದಂತೆ ಹೇಳಿದ್ರು. ಅದಾದ ಬಳಿಕ ಒಟ್ಟಾರೆ ಅಂದ್ರೆ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರಾಗಿರ್ಬೋದು ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಹೆಸರು ಉಲ್ಲೇಖ ಆಗಿರುವಂತದ್ದು ಕೂಡ FIR ನಲ್ಲಿ. ಈ ನಿಟ್ಟಿನಲ್ಲಿ ಏನಂದ್ರೆ ಪ್ರೆಸ್ ಮೀಟ್ ನಲ್ಲಿ ಈ ರೀತಿ ಹೇಳಿದಾಗ ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ. ಹೇಳಿದ ಬಳಿಕ ನಿನ್ನೆ ಅಷ್ಟೇ ಪ್ರಕರಣ ಅಂದ್ರೆ ದಾಖಲಿಸಿಕೊಂಡು ಇಮಿಡಿಯೇಟ್ ಆಗಿ FIR ಮಾಡ್ತಾರೆ ಕಲಬುರಗಿ ಸ್ಟೇಷನ್ ಬಜಾರ್ ನಲ್ಲಿ. ಮಾಡಿ ರಾತ್ರಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಇನ್ನ JC ಕರ್ಕೊಂಡು ಹೋಗೋ JC ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿ ಈಗ ಕಾರ್ಯಕ್ರಮಕ್ಕೆ ಅವರಿಗೆ ಶಿಫ್ಟ್ ಮಾಡಲಾಗಿದೆ ರಾಧಿಕಾ. ಹಾಗಾದ್ರೆ ಈ ಒಂದು ಕಲಬುರಗಿಯಲ್ಲಿ ಈ ತರ ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತ ಹೇಗೆ ಪ್ರಕರಣ ಬೆಳಕಿಗೆ ಬಂತು? ಖಂಡಿತವಾಗೂ ಏನಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕ ಮುಖ್ಯ ಕಾರಣ ಏನಂದ್ರೆ ಕರಿಬಸಪ್ಪ ಅನ್ನುವಂತ ಉದ್ಯಮಿ ಬೆಂಗಳೂರು ಮೂಲದ ಜ್ಯೋತಿ MS ಅವರಿಗೆ ಒಂದು ದೊಡ್ಡ ಅಂದ್ರೆ ಅವರಿಗೆ ಹಣ ವಂಚನೆ ಮಾಡಿರ್ತಾನೆ ಕೋಟಿ ರೂಪಾಯಿ. ಆ ಒಂದು ಪ್ರಕರಣವನ್ನು ದಲಿತ ಸೇನೆಯ ಏನು ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷ ಇಮ್ರಾನ್ ಅವರು ಹನುಮಂತ್ ಯಳಸಂಗಿ ಅವರು ಕಾಲ್ ಮಾಡಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಈ ಕಲಬುರಗಿ ಬನ್ನಿಪ್ಪ ನಾವ್ ಏನಾದ್ರು ನ್ಯಾಯ ಮಾಡ್ತಾನೋ ನ್ಯಾಯ ಕೊಡ್ಸೋಣ, ಅವ್ರ ಏನ್ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಸೋಣ ಅಂತ ಕಲಬುರಗಿ ಬಂದಾಗ ಸುದ್ದಿಗೋಷ್ಠಿ ಅಂದ್ರೆ ಜಟಾಪಟಿ. ಈಗ ಒಂದೇ ಸಮುದಾಯ ರಾಜು ಕಪ್ನರ್ ಆಗಿರ್ಬೋದು, ಹನುಮಂತ್ ಯಳಸಂಗಿ ಆಗಿರ್ಬೋದು, ಬಟ್
ಇವರು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣವನ್ನು ಇಂಡೈರೆಕ್ಟ್ ಆಗಿ ತಗೊಂಡು ಆ ಕರಿಬಸಪ್ಪ ಅನ್ನುವಂತ ವ್ಯಕ್ತಿ ಇದರಿಂದ ದೂರ ಅಂದ್ರೆ ಈಗಾಗ್ಲೇ ಅವನು ಪರಾರಿ ಆಗಿದ್ದಾನೆ. FIR ಆದ್ರೂ ಕೂಡ ಅವನು ಇನ್ನೂ ಬಂಧನ ಆಗಿಲ್ಲ, ವಿಚಾರಣೆ ಆಗಿಲ್ಲ. ಈ ಎರಡರ ಮಧ್ಯೆ ಅಂದ್ರೆ ರಾಜು ಲಿಂಗಿ ಮಾಡಿರ್ತಕ್ಕಂಥ ಕೆಲವೊಂದು ಲಾಡ್ಜಿನಲ್ಲಿ ಏನು ಮಹಿಳೆಯರ ಜೊತೆ ಇರ್ತಕ್ಕಂಥ ಫೋಟೋಗಳು ವೈರಲ್ ಮಾಡಿದ್ರು. ಯಾರು? ರಾಜು ಕಪ್ನೂರ್ ಅನ್ನುವಂತ ಮಾಜಿ ಕಾರ್ಪೊರೇಟರ್ ಅವರು ಕಲಬುರಗಿ ನಗರ ಮಹಾನಗರ ಪಾಲಿಕೆಯ. ಅವರು ಕೆಲವೊಂದು ಫೋಟೋನ ವೈರಲ್ ಮಾಡಿದ ತಕ್ಷಣ ಏನು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸೈಬರ್ ಝೋನ್ ಆಗಿರ್ಬೋದು, ಸಬರ್ಬನ್ ಆಗಿರ್ಬೋದು, ಎಲ್ಲರೂ ಕೂಡ ಅಲರ್ಟ್ ಆಗಿ ಆ ಒಂದು ವಿಚಾರಣೆಗೆ ಕರೆದುಕೊಂಡಾಗ ಮಹಿಳೆಯರು ಕೂಡ ಮುಂದೆ ಬಂದು BMRP ಜೊತೆ ಮಹಿಳೆಯರು ಬಂದು ಪ್ರೆಸ್ ಮೀಟ್ ಮಾಡಿದಾಗ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದಾರೆ. ಅದಕ್ಕೆ ಬೆಳಕಿಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಯಾವ ರೀತಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ, RTGS ಎಷ್ಟು ಮಾಡಿದ್ದಾರೆ, ಕ್ಯಾಶ್ ಎಷ್ಟು ತಗೊಂಡಿದ್ದಾರೆ, ಫೋನ್ ಪೇ ಎಷ್ಟು ಮಾಡಿದ್ದಾರೆ, ಅಕೌಂಟ್ಗೆ ಎಷ್ಟು ಹಾಕಿದ್ದಾರೆ, ಎಲ್ಲ ಕೂಡ ಪಿನ್ ಟು ಪಿನ್ ಅವರು ಡಿಟೇಲ್ ಅನ್ನ ತೆಗೆದುಕೊಂಡು ಆರೋಪಿ ರಾಜು ಲಿಂಗಿ ಅವರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಏನು A1 ಆರೋಪಿ ಪ್ರಭು ಹಿರೇಮಠ್ ಇದ್ದಾನೆ, ಇವನು ಪ್ರಭು ಹಿರೇಮಠ್ನ ಇಟ್ಕೊಂಡು ರಾಜು ಲಿಂಗಿ ಈ ರೀತಿ ವರ್ಕ್ ಮಾಡ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಭು ಪ್ರಭು ಹಿರೇಮಠ್ ಅವನು ಕೂಡ ಪರಾರಿ ಆಗಿರ್ತಾನೆ. ಎಲ್ಲೋ ಒಂದು ಅಂದ್ರೆ ಅಜ್ಞಾನದ ಸ್ಥಳದಿಂದ ವಿಡಿಯೋ ಮಾಡ್ಬಿಟ್ಟು ಈ ರೀತಿ ನಮ್ಮ ರಾಜು ಲಿಂಗಿ ಕೆಲಸ ಹೆಚ್ಚಿಕೊಡ್ತೀನಿ, ಈ ತರ ಜನರಿಗೆ ಜನರ ಹತ್ರ ದುಡ್ಡು ತಗೋಬೇಕು ಅಂತ ಹೇಳಿದಾಗ ಇವನು ಕೂಡ ನೀನ್ ಅಕೌಂಟ್ಗೆ ನಾನು ಅಮೌಂಟ್ ಹಾಕ್ಬೇಕು, ಇಷ್ಟು ಅಮೌಂಟ್ ಹಾಕ್ಬೇಕು, ಇಲ್ಲ ಸರ್ ನನ್ನ ಅಕೌಂಟ್ಗೆ ಹಾಕೋದು ಬೇಡ, ಈ ರೀತಿ ಎಲ್ಲ ಹೇಳಿದಾಗ ಅವನು ಕೂಡ ಒಂದು ಏನಂದ್ರೆ ನಿಮ್ ಮನೆಯವ್ರು ಯಾರು ಅಕೌಂಟ್ ಕೊಡಿ, ಆ ಅಮೌಂಟ್ ಅನ್ನ ಅವ್ರಿಗೆ ಕೊಟ್ಬಿಟ್ಟು ಏನು ವಕೀಲ್ ಸರ್ ಇದ್ದಾರೆ ಎಳ್ಸಂಗಿ ಅವರು, ಅವ್ರಿಗೆ ಕೊಡ್ಬೇಕು ನಾನು ದುಡ್ಡು ಅಂತೇಳಿ ಅವನು ಈ ವಿಡಿಯೋ ಮುಖಾಂತರ ಅವ್ನು ಹೇಳ್ತಾನೆ. ಹೇಳಿದಾಗ ಏನು ಪ್ರಭು ಹಿರೇಮಠ ಏನಂದ್ರೆ ಅವ್ರು ಮಾವೊಂದು ಅಕೌಂಟ್ ನಂಬರ್ ಕೊಡ್ತಾನೆ. ಆ ಒಂದು ಅಕೌಂಟ್ಗೆ 8 ಲಕ್ಷ ಮತ್ತೆ 6 ಲಕ್ಷ RTGS ಆಗಿರ್ತಕ್ಕಂಥದ್ದು ಉಲ್ಲೇಖ ಆಗಿದೆ ರಾಧಿಕಾ. ಬಳಿಕ ಏನಂದ್ರೆ ಅದು ಅಮೌಂಟ್ ಅಲ್ಲಿ ಹೋಗಿ ಮುಟ್ಟಿದೋ ಅಥವಾ ಇಲ್ಲಾಂದ್ರೆ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ಬೇಕು. ಅಲ್ಲ, ಇಲ್ಲಿ ನೋಡಿದ್ರೆ ರಾಜಕೀಯದಲ್ಲಿ ಈ ತರ ಎಲ್ಲ ಆಗ್ತಾ ಇದೆ. ಇವ್ರನ್ನ ನಂಬಿ ಜನ ಓಟ್ ಹಾಕಿ ಇವ್ರನ್ನ ಗೆಲ್ಸಿದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಖಂಡಿತ ಅವ್ರು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಉಸ್ತುವಾರಿ ಸಚಿವರು ಯಾರೇ ಆಗ್ಲಿ ಈ ಒಂದು ನಮ್ ಸರ್ಕಾರ ಬಂದ ತಕ್ಷಣ ಏನೊಂದು 50% ಇಂಥ ಪ್ರಕರಣಗಳು ಕಮ್ಮಿ ಆಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು ತಮಗೂ ಕೂಡ ಗೊತ್ತಿದೆ ಅಂತ ಅವರು ಕೂಡ ಕ್ವಶನ್ ಹಾಕಿದ್ರು. ಆ ನಿಟ್ಟಿನಲ್ಲಿ ಏನಂದ್ರೆ ನಿನ್ನೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇದು ಸತ್ಯಾಂಶ ಏನು, ಇದ್ರೊಳಗೆ ಏನೇನಿದೆ ಸತ್ಯಾಂಶ ಎಲ್ಲ ಹೊರಗೆ ಬರ್ಬೇಕು, ತನಿಖೆ ಆಗ್ಬೇಕು. ಒಟ್ಟಾರೆಯಾಗಿ ಒಂದು ಅಂದ್ರೆ ಯಾರಿಗೆ ಅನ್ಯಾಯ ಆಗಿದೆ, ಅಂದ್ರೆ ಅವ್ರು ಲೇಡೀಸ್ ಎಲ್ಲಿದ್ ಬಂದ್ರು, ಅವ್ರಿಗೆಲ್ಲ ಯಾರು ಸಾಥ್ ಕೊಟ್ರು, ಅವ್ರು ಕಾಲ್ ರೆಕಾರ್ಡ್ಸ್ ಮತ್ತೆ ಅಮೌಂಟ್ ಎಲ್ಲ ಎಷ್ಟೇಟ್ ಅವರು ಇದು ಮಾಡಿದ್ರು ಅಂತ ಈಗ ತನಿಖೆ ಆದ್ಮೇಲೆ ಒಂದು ಬೆಳಗ್ಗೆ ಬರುವಂತ ಸಾಧ್ಯತೆ ಇದೆ ರಾಧಿಕಾ. ಧನ್ಯವಾದಗಳು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇದೀಗ 6 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಅವರು ಕೂಡ ಬಂಧನ ಆಗಿದ್ದಾರೆ. ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಸಹ ಬಂಧನ ಆಗಿದ್ದಾರೆ. ಇದರ ಜೊತೆಗೆ 6 ಜನ ಪೊಲೀಸರು ಕೂಡ ಪೊಲೀಸರ ವಶದಲ್ಲಿ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಒಂದಷ್ಟು ಇತರ ಪ್ರಕರಣಗಳು ಪದೇ ಪದೇ ತಲೆ ಎತ್ತುತ್ತಾ ಇದೆ. ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತ ಆರೋಪಿ ಮತ್ತೆ ಉದ್ಯಮಿಗಳು ಈಗ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನ ಇದರ ಜೊತೆಗೆ ಯಾರ್ಯಾರು ಇವ್ರಿಗೆ ಸಾಥ್ ನೀಡ್ತಾ ಇದ್ರು, ಇಷ್ಟೆಲ್ಲ ನಡೀತಾ ಇದ್ರು, ಒಂದಷ್ಟು ಕ್ರಮ ಕೈಗೊಳ್ಳದೆ ಇರುವಂತ ಇನ್ನೂ ಅಷ್ಟು ಅನೇಕ ಅಧಿಕಾರಿಗಳ ನಡೆಗೆ ಇದೀಗ ತನಿಖೆಯಿಂದ ಒಂದಷ್ಟು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಸಹ ಒಂದಷ್ಟು ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದಾರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಬಂದ
ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ. ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.